ಇವತ್ತಿನ ಈ ಹೋರಾಟ ಇದೆ, ಇದು ಮುಸಲ್ಮಾನರ ಹೋರಾಟ ಅಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಈ ಹೋರಾಟ ನಾವೆಲ್ಲರೂ ಸೇರಿ ನಿಮ್ಮ ಪರವಾಗಿ ಮಾಡ್ಬೇಕಂತ ಹೋರಾಟ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಅವತ್ತು ಸ್ವತಂತ್ರ ನಮ್ಮ ಭಾರತ ದೇಶಕ್ಕೆ ಸಿಗ್ಬೇಕಂದ್ರೆ ಬಹಳಷ್ಟು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಮುಸಲ್ಮಾನರ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ಈ ಭಾರತ ದೇಶದಲ್ಲಿ ನಿಮ್ಮ ಹಕ್ಕುಗಳಿಗೋಸ್ಕರ ಈ ಹಿಂದೂಗಳು ನಾವು ಪ್ರಾಣ ತ್ಯಾಗ ಮಾಡಿ ನಿಮ್ಮ ಹಕ್ಕುಗಳು ನಿಮಗೆ ಅವತ್ತು ನಿಸ್ವಾರ್ಥದಿಂದ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಬೇಕಂತೇಳಿ ನಿಮ್ಮ ಪೂರ್ವಜರೆಲ್ಲರೂ ಪ್ರಾಣ ತ್ಯಾಗವನ್ನು ಕೊಟ್ಟು, ಇದು ಹಿಂದೂಗಳಿಗಲ್ಲ, ಸಿಖ್ಗಳಿಗಲ್ಲ, ಜೈನರಿಗಲ್ಲ, ನಮ್ಮೆಲ್ಲ ಕುಟುಂಬ ಒಂದೇ ಅಂತ ಹೇಳ್ತೀವಿ. ಅವೆಲ್ಲ ಪ್ರಾಣ ತ್ಯಾಗವನ್ನು ಕೊಟ್ಟು ನಾವೆಲ್ಲ ಇವತ್ತು ನಿಮ್ಮ ಹಕ್ಕುಗಳನ್ನ ಕಿತ್ಕೊಳ್ಳೋಕೆ ಯಾರು ಇವತ್ತು ಹಿಟ್ಲರ್ ಅಂತ ಪ್ರಧಾನಮಂತ್ರಿ ನಮ್ಮ ಭಾರತ ದೇಶದಲ್ಲಿ ಬಂದಿದ್ದಾರೆ. ಪ್ರಧಾನಮಂತ್ರಿ ವಿರುದ್ಧ ಹೋರಾಟ ಮಾಡಕ್ಕೆ, ಪ್ರಾಣ ತ್ಯಾಗ ಮಾಡಕ್ಕೆ ನಾವು ಹಿಂದೂಗಳಾಗಿರ್ಬೋದು, ಜೈನರಾಗಿರ್ಬೋದು, ಸಿಖ್ರಾಗಿರ್ಬೋದು, ಕ್ರಿಶ್ಚಿಯನ್ರಾಗಿರ್ಬೋದು, ದಲಿತರಾಗಿರ್ಬೋದು, ಎಲ್ಲರೂ ಒಕ್ಕಟ್ಟಾಗಿ ನಿಮ್ಮ ಹೋರಾಟ ನಮ್ಮ ಹೋರಾಟ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಬಿಜೆಪಿ ಸರ್ಕಾರ ನಿಮ್ಮ ಹಕ್ಕುಗಳನ್ನ ಕಿತ್ಕೊಂಡಕ್ಕೆ ಹೋಗ್ತಿದೆ. ನಿಮ್ಮ ಹಕ್ಕುಗಳು ಕಿತ್ಕೊಂಡ್ರೆ ನಮ್ಮ ಹಕ್ಕುಗಳು ಕಿತ್ಕೊಂಡಂಗೆ, ನಿಮ್ಮ ಪ್ರಾಣವನ್ನು ಕಿತ್ಕೊಂಡ್ರೆ ನಾನಿವತ್ತು ಈ ವೇದಿಕೆ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಗಾಂಧೀಜಿಯವರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು, ಇವರೆಲ್ಲ ಕೊಟ್ಟಿದಂತ ಸ್ಫೂರ್ತಿ, ಅಂಬೇಡ್ಕರ್ ಕೊಟ್ಟಿದಂತ ಧೈರ್ಯ, ನೀವೆಲ್ಲರೂ ಮನೆಯಲ್ಲಿ ಕೂಡ್ರಿ, ನಿಮ್ಮಕ್ಕೋಸ್ಕರ ಪ್ರಾಣ ತ್ಯಾಗವನ್ನು ಮಾಡಿ ಈ ವಕ್ಫ್ ಕಾಯ್ದೆಯನ್ನು ನಿಂದಿರಿಸೋ ಜವಾಬ್ದಾರಿ ಭಾರತ ದೇಶದ ಯುವ ಪೀಳಿಗೆ ಮೇಲಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಿಲ್ಲ ಇವತ್ತು ಬಿಜೆಪಿ ಅವರು ಯಾಕೆ ಮಾಡ್ತಿದ್ದಾರೆ ಈ ಕೆಲಸ ಅಂತಂದ್ರೆ, ಇವತ್ತು ಬಂಗಾರ 1 ತೊಲೆ 1 ಲಕ್ಷ ರೂಪಾಯಿ ಆಗಿದೆ, ಪೆಟ್ರೋಲ್ 100 ರೂಪಾಯಿ ಆಗಿದೆ, ಡಾಲರ್ 85 ರೂಪಾಯಿ ಆಗಿದೆ. ಜನ ಎಲ್ಲರೂ ಛತ್ರಿ ತಗೊಂಡು ಬಡಿತಾರೆ ಅಂತೇಳಿ ವಕ್ ಅಂತೇಳಿ ಈ ಭಾರತ ದೇಶದಲ್ಲಿ ಇವತ್ತಿನ ಯುವಕರು ಅಷ್ಟು ಮುಗ್ಧರೇನಲ್ಲ. ನೀವೇನೇನು ಮಾಡ್ತಿದ್ದೀರೋ, ನೀವೇನೇನು ಕುತಂತ್ರವನ್ನು ಮಾಡ್ತಿದ್ದೀರೋ, ನೀವೇನೇನು ಯಾವ ತರ ನಮ್ಮನ್ನೆಲ್ಲ ಗಾಂಧೀಜಿಯವರು ಮಾತು ಹೇಳ್ತಿದ್ರು, ರಾಜಕಾರಣದಲ್ಲಿ ಇವತ್ತು ಧರ್ಮವನ್ನು ತರಬಾರ್ದು, ಮತವನ್ನು ತರಬಾರ್ದು ಅಂತೇಳಿ. ಇವತ್ತು ನೀವು ಧರ್ಮ, ಮತ, ಜಾತಿಯನ್ನು ತಂದು ನಮ್ಮನ್ನು ಹೊಡಿಬೇಕಂತ ನೋಡ್ತಿದ್ದೀರಲ್ಲ, ನಿಮ್ಮನ್ನ ಅಧಿಕಾರ ನಿಲ್ಲಿಸಿ ಹೊರತು ಇವತ್ತು ಇನ್ನೊಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಷ್ಟೆಲ್ಲ ಬಿಜೆಪಿ ಅವರು ಹೇಳ್ತಾರೆ ಹಿಂದೂ ಮುಸಲ್ಮಾನ್ SC ST ಈ ತರ ಮಾಡಬೇಕು, ಅವ್ರು ಈ ತರ ದೂರ ಇಡ್ಬೇಕಂತೇಳಿ. ಯಾಕೆ ದೂರ ಇಡ್ಬೇಕು? ಇವರೆಲ್ಲ ನಮ್ಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ. ಇವತ್ತು ಭಾರತ ದೇಶದಲ್ಲಿ ನಮ್ದಂತೂ ನಮ್ಮ ಮನೆ ಮಾಡ್ಕೊಂಡು ಇವತ್ತು ಸುಖ ಶಾಂತಿ ನಿಂತಿದೀವಿ ಅಂತಂದ್ರೆ ಎಲ್ಲ ನಮ್ಮ ಪೂರ್ವಜರು ಪ್ರಾಣ ತ್ಯಾಗ ಮಾಡಿದಕ್ಕೋಸ್ಕರ ನಾವು ಇವತ್ತು ಇಲ್ಲಿದೀವಿ. ಈ ಭಾರತ ದೇಶ ನಮ್ಮೆಲ್ಲರಿಗೂ ಸಲ್ಲಿದ್ದಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಇದು ನಿಮ್ಮ ಆಸ್ತಿ, ವಕ್ ನಿಮ್ಮ ಆಸ್ತಿ, ನಿಮ್ಮ ಪೂರ್ವಜರು ಕೊಟ್ಟ ಆಸ್ತಿ. ಇದರಿಂದ ನಿಮ್ಮ ಆಸ್ತಿನ ನಿಮ್ಮ ಕಡೆಯಿಂದ ಕಿತ್ಕೋಬೇಕಂದ್ರೆ ನಮ್ಮ ಪ್ರಾಣವನ್ನು ತೆಗೆದು ಅವ್ರು ಕಿತ್ಕೋಬೇಕು ಹೊರತು ನಾನು ಬಹಳಷ್ಟು ಮಾತಾಡಕ್ ಹೋಗಲ್ಲ. ಬಿಜೆಪಿ ಅವ್ರಿಗೋಸ್ಕರ ಒಂದು ಸಣ್ಣ 1-2 ಪದ ಹೇಳಕ್ ಇಚ್ಛೆ ಪಡ್ತೀನಿ. आपका नफरत दिखाती है, बताती है, आपका नफरतें बताती है, आपका प्यार का जरूरत है, आपका नफरतें बताती है, आपको प्यार का जरूरत है. क्या अभी कुछ नहीं बोला? जीत ने कर दिया आपका अंधा, जरूर आपको हाथ मिलेगा, हमारा हाथ से जरूर मिलेगा हार. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಕಣ್ಣು ಮುಚ್ಚೋಗಿದ್ದಾರೆ ಇವರೆಲ್ಲ. ಗೆಲ್ತಿದೀವಿ, ಪ್ರಧಾನಮಂತ್ರಿ 1 ಸಾರ ಆದ್ರೆ, 2ನೇ ಸಾರ ಆದ್ರೆ, 3ನೇ ಸಾರ ಆದಿವಿ ಅಂತೇಳಿ ಇವರೆಲ್ಲ ಕಣ್ಣು ಮುಚ್ಚೋಗಿದೆ. ಆದಷ್ಟು ಬೇಗ ಯುವಕರೆಲ್ಲ ಸೇರಿ, ಅದು ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಕ್ರೈಸ್ತರು ಇರ್ಬೋದು, ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಕ್ರೈಸ್ತರು ಇರ್ಬೋದು, ನಮ್ಮಲ್ಲಿ ಮೊಟ್ಟ ಮೊದಲನೇ ಆದ್ಯತೆ ಏನಂತಂದ್ರೆ ನಮ್ಮ ಕುಟುಂಬಗಳನ್ನ, ನಮ್ಮ ಅಣ್ಣ ತಮ್ಮರನ್ನ, ನಮ್ಮ ಮಾಮುಗಳನ್ನ ನಮ್ಮಿಂದ ದೂರ ಮಾಡೋರ್ನ ಈ ಭಾರತ ದೇಶದಿಂದ ಕಿತ್ತೊಡಿಬೇಕಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಭಾರತ ದೇಶದಲ್ಲಿ ಇವ್ರಿಗಿರೋ ಅರ್ಹತೆ ಇಲ್ಲ. ನಮಗೆ ಸ್ವತಂತ್ರ ತಂದುಕೊಟ್ಟಂತ ಗಾಂಧೀಜಿಯವ್ರನ್ನ 6 ತಿಂಗಳ ಒಳಗಡೆ ಕೊಂದು ಹಾಕಿದಂತ ಇಂಥವ್ರು ನಮ್ಮ ರಾಜ್ಯ ಬಾಡ ಮಾಡೋ ಅಧಿಕಾರ ಇವ್ರಿಗಿಲ್ಲ ಅಂತ ಹೇಳಿಕ್ಕೆ ಇವತ್ತಿಗೆಲ್ಲ ಸೇರಿದ್ರಿ. ನಿಮ್ಗೊಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೀವೆಲ್ಲ ವಾಟ್ಸ್ಆಪ್ ನೋಡಿ ಕೆಟ್ಟು ಹೋಗ್ತಿದ್ದೀರಿ. ಓದ್ಕೋಬೇಕು ಇತಿಹಾಸನ. ನಿಮ್ಮ ಪೂರ್ವಜರು ಏನ್ ಮಾಡಿದ್ದಾರೆ, ನಮ್ಮ
ಸ್ವಾತಂತ್ರ್ಯ ಹೋರಾಟಗಾರರು ಏನೇನು ತಿಳಿಸ್ಕೊಟ್ಟಿದ್ದಾರೆ ಅವೆಲ್ಲ ಓದ್ಬೇಕು. ನೀವೆಲ್ಲ ವಾಟ್ಸಪ್ ಅಲ್ಲಿ ನೋಡಿ ಬೇರೆ ಬೇರೆ ಹೀರೋಗಳನ್ನ ಹೀರೋಯಿನ್ಗಳು ನೋಡೋದಲ್ಲ. ಇವತ್ತು ನಮ್ಮ ಮನೆ ತನಕ ಬಂದಿದೆ ಹೋರಾಟ. ಇವತ್ತೇನ್ ಕಿತ್ಕೊಂತಿದ್ದಾರೆ, ವಫ್ ಆಸ್ತಿಯನ್ನು ಕಿತ್ಕೊಂತಿದ್ದಾರೆ, ಕಬ್ರಸ್ತಾನ ಕಿತ್ಕೊಂತಿದ್ದಾರೆ, ಮದ್ರಸಾನ ಕಿತ್ಕೊಂತಿದ್ದಾರೆ. ನಾಳೆ ಬೆಳಿಗ್ಗೆ ನಿಮ್ಮ ಮನೆಯನ್ನು ಕಿತ್ಕೊಂತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಭಾರತ ದೇಶ ನಿಮ್ದು ಅಲ್ವೋ? ನಿಮ್ದು ಅಲ್ವೋ? ಬಿಸಿಗೆಲ್ಲ ಬೈಬಲ್ ಮಾಡಿ ಗಟ್ಟಿನ ಮಾತಾಡಿ. ಭಾರತ ದೇಶ ನಿಮ್ದು ಅಲ್ವೋ? ಈ ಭಾರತ ದೇಶ ನಿಮ್ದಂದಾಗ ಹೋರಾಟ ಕೂಡ ಈ ದೇಶ ನಂದೇ ಅಂದಾಗ ಮಾಡ್ಬೇಕಂತ ನಿಮ್ಮ ಗಟ್ಟಿ ಧ್ವನಿಯಿಂದ ನಾವೆಲ್ಲರೂ ಕೂಡಿ ಕಾಂಗ್ರೆಸ್ ಅವರೊಂದೇ ಅಲ್ಲ, ಬಳ್ಳಾರಿಯಲ್ಲಿ ಅಲ್ಲೊಂದೇ ಅಲ್ಲ, ಕರ್ನಾಟಕದಲ್ಲಿ ಇದ್ದಂತ ಹಿಂದೂ ಕ್ರೈಸ್ತರಾಗಿರ್ಬೋದು, ಜೈನರಾಗಿರ್ಬೋದು, ನಿಮ್ಮ ಬೆನ್ನಿಗೆ ನಾವು ನಿಂತೀವಿ. ನಮ್ಮನ್ನು ಮುಟ್ಟಾದ್ಮೇಲೆ ಈ ಮುಸಲ್ಮಾನ್ ಬಾಂಧವರನ್ನ ಮುಟ್ಟಬೇಕು ಹೊರತು ಇವತ್ತೇನು ನೀವು ಮಾಸ್ತಿಗಳು ತಗೊಂಡು ಹೋಗ್ಬೇಕಂತ ಬರ್ತಿದ್ದಾರೆ. ಇವೆಲ್ಲ ಬೂಟಾಟಿಕೆ, ಅವ್ರು ಮಾಡಿದ ತಪ್ಪುಗಳು. ಜನಗಳು ಪ್ರಶ್ನೆ ಕೇಳ್ತಾರೆ, ಬಂಗಾರ ಲಕ್ಷ ಯಾಕಾಯ್ತು, ಪೆಟ್ರೋಲ್ 100 ರೂಪಾಯಿ ಯಾಕಾಯ್ತು, ಡಾಲರ್ 80 ರೂಪಾಯಿ ಯಾಕಾಯ್ತು, ಟೋಲ್ಗೇಟ್ ಯಾಕೆ ಜಾಸ್ತಿ ಆಯ್ತು, ನಮಗೆ ದಿನಾಲಿ ಪ್ರತಿನಿತ್ಯ ದಿನ ವಸ್ತುಗಳು ಜಾಸ್ತಿ ಯಾಕಾಯ್ತು ಅಂತ ಕೇಳ್ತಾರೆ ಅಂತೇಳಿ ಇವತ್ತು CAA, NRC, ಹಿಜಾಬ್ ಮತ್ತೆ ಯುವಕ ಆಸ್ತಿ ತಗೊಂಡ್ ಬರ್ತಿದ್ದಾರೆ. ನಾವೆಲ್ಲ ಇದೆಲ್ಲ ತಿಳಿಸ್ಕೊಡ್ಬೇಕು ಯುವಕರಿಗೆ. ಗೊತ್ತಿರಲ್ಲ ಯಾಕೆ ಅಂದ್ರೆ ಇಲ್ಲಿ ಬಹಳಷ್ಟು ಜನ ಬಂದಿರೋರಿಗೆ ಒಂದು 30% ಜನಕ್ಕೆ ಏನೋ ನಮ್ಗೆ ತೊಂದರೆ ಆಗ್ತಿದ್ರೆ ಅಂತ ಬಂದಿದ್ರು ಹೊರತು ವಫ್ ಬಗ್ಗೆ ಅಷ್ಟು ಕ್ಲಿಯಾರಿಟಿ ಆಗಿ ಗೊತ್ತಿಲ್ಲ. ತಾವೆಲ್ಲ ತಮ್ಮ ಹೀರೋ ತಿಳ್ಕೊಬೇಕು, ತಾವು ಮದ್ರಸಾದಲ್ಲಿ ತಿಳಿಸ್ಬೇಕು. ಅದು ತಮ್ಮ ಜವಾಬ್ದಾರಿ. ತಮ್ಮ ಯುವಕರಿಗೆ ವಫ್ ಆಸ್ತಿಲಿ ತಮ್ಗೆ ಏನು ಅನ್ಯಾಯ ಆಗ್ತಿದೆ ಅಂದಾಗೆ ಅವ್ರಿಗೆ ಅನ್ಯಾಯದ ಬಗ್ಗೆ ಗೊತ್ತಾದಾಗೆ ಅವ್ರು ಹೋರಾಟ ಮಾಡಕ್ ಸಾಧ್ಯ ಅಂತ ಹೇಳಕ್ ಇಚ್ಛೆ ಪಡ್ತಾರೆ. ಮತ್ತೆ ನನ್ನ ಆಸರಣ್ಣವರು ಬಹಳಷ್ಟು ಮಾತಾಡೋರಿದ್ದಾರೆ. ನಾನು ಜಾಸ್ತಿ ಸಮಯ ತಗೊಳಕ್ ಹೋಗಲ್ಲ. ಇನ್ಕಲಾಬ್